ಇಷ್ಟು ಚಿಕ್ಕ ಮಗು ನೋಡಿ ಅಷ್ಟು ಜನರನ್ನ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದಾನೆ, ಹಾಡು ಹಾಡಿ ನಿಮ್ಮೆಲ್ಲರನ್ನ ಡ್ಯಾನ್ಸ್ ಮಾಡಿಸಿದಾನಲ್ವಾ. ಇನ್ನೊಂದು ರೌಂಡ್ ದೊಡ್ಡ ಚಪ್ಪಾಳೆ ಬರಬೇಕು ಈ ಮಗುಗೆ. ಝೋಹಾನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಗಂಗಾವತಿಲಿ ಹಾಡು ಹಾಡ್ದ್ಯಾ ಇವತ್ತು ನೀನು? ಯಾರು ಹಾಡು ಹಾಡ್ದೆ ನೀನು? ವಿ.ಪಿ. ಸರ್. ವಿ.ಪಿ. ಸರ್ ಅಂದರೆ ಯಾರಿಗೆ ತುಂಬ ಇಷ್ಟ? ನನಗೆ. ನಿಂಗೆ ನಿನ್ನ ಫೇವ್ರೆಟ್ ಅಲ್ವಾ ವಿ.ಪಿ. ಸರು? ಸೊ ನೀನೇ ಕೇಳು, ನನ್ನ ಫೇವ್ರೆಟ್ ವಿ.ಪಿ. ಸರ್ ಅಂತ ಹೇಳು. ನನ್ನ ಫೇವ್ರೆಟ್ ವಿ.ಪಿ. ಸರ್. ಹೇಳಿ ಸರ್. ನನ್ನ ಫೇವ್ರೆಟ್ ಯಾರು ಗೊತ್ತಾ ಝೋಹಾನ್? ನಾನು. ಲವ್ಲಿ. ಎಸ್, ನೀನ್ ನನ್ನ ಫೇವ್ರೆಟ್ ಕಣಪ್ಪ. ಎಷ್ಟು ಮುಗ್ದಾಗ ಹಾಡಿದ್ಯೋ ಈ ಹಾಡು ಝೋಹಾನ್. ಥ್ಯಾಂಕ್ ಯು. ವೆರಿ ಗುಡ್ ಮಗು, ಆಲ್ ದ ಬೆಸ್ಟ್. ಅಲ್ಲ ಸರ್, ಗಂಗಾವತಿಗೆ ಫೇವ್ರೆಟ್ ಸಿಂಗರ್ ನೀವು. ಈ ಹಾಡು ಅವನ ಜೊತೆ ಸೇರಿ ಒಂದು 4 ಸಾಲು ವಿ.ಪಿ. ಸರ್ ಹಾಡ್ಬೇಕಾ ಬೇಡವಾ? ಹಾಡ್ತೀಯಾ ವಿ.ಪಿ. ಸರ್ ಜೊತೆ? 2ನೇ ಚರಣ ಅವ್ರ ಜೊತೆ ಆಡಲೇಬೇಕು ನಾನು. ಎರಡನೇ ಸರ್ ನನ್ನ ಜಾನ ಆಡ್ಲಬೇಕು. ಓಕೆ, ಈಗ ಯಾರು ಇಲ್ಲಿ ಓಪನ್ ಹೇರ್ ಬಿಟ್ಕೊಂಡ್ ಬಂದಿದ್ದೀರಾ ಅವರೆಲ್ಲ ನಿಂತ್ಕೊಂಡು ಡಾನ್ಸ್ ಮಾಡ್ಬೇಕು. ಓಕೆ, ಹೌದು ಅಂಕಲ್, ನೀವು ನಿಂತ್ಕೊಳ್ಳಿ, ಅರ್ಧ ಓಪನ್ ಆಗಿದೆ ಹೇರ್. ಆರ್ ಯು ರೆಡಿ? ವಿ.ಪಿ. ಸರ್, ನೀವು ಸ್ಟೇಜ್ ಮೇಲೆ ಬನ್ನಿ. ರಿಕ್ವೆಸ್ಟ್ ಎಲ್ಲ ಇಲ್ಲ, ಆಡ್ರೆ. ಏಜನ್ನು ಕರೆದೆ ಬನ್ನಿ ಅಂದ್ರೆ ಅನುಶ್ರೀ ಓಪನ್ ಹೇರ್ ಬಿಟ್ಕೊಂಡ್ರೆ ಮಾತ್ರ ಬರೋದು. ಇಲ್ಲಿಂದ ಅವರಿಬ್ಬರನ್ನ ಜೊತೆಲಿ ನೋಡೋದ್ ಖುಷಿನೇ ಬೇರೆ ಮೇಡಮ್. ಅಲ್ಲಿಂದ ನಮ್ಮಿಬ್ಬರನ್ನ ಜೊತೆಲಿ ನೋಡಕ್ಕೆ ಗಂಗಾವತಿ ಖುಷಿ ಪಡ್ತಾರೆ ಸರ್. ವಯಸ್ಸಿಗೆ ಆ ಧ್ವನಿಯ ಏರಿಳಿತ ಏನಿದೆ, ತುಂಬೂ ಮಳೆಗಾಲದಲ್ಲಿ ಅಲ್ಲಿದೆ ಅದು ಶ್ರುತಿ. ಅವನಿರೋದೇ ಇಷ್ಟು, ಆ ಸ್ವರ ಅಲ್ಲಿವರೆಗೂ ತಗೊಂಡೋಗ್ತಾ ಇದ್ದಾನೆ. ಹೆಂಗೆ ಇನ್ನೊಂದ್ಸತಿ ಬಂದ. ಏನಪ್ಪ ಈ ಮಗು, ಎಂಥ ಟ್ಯಾಲೆಂಟು ಝೋಹಾನು. ನಮ್ಮ ನಾಡಿನ ಪ್ರತಿಭೆ ರಾಮನಗರದಿಂದ ಇವತ್ತು ಗಂಗಾವತಿಗೆ ಬಂದು ಹಾಡಿ ಫುಲ್ ಮಿಂಚಿಂಗು ಸರ್ ನೀವು. ಹೆಂಗಿತ್ತು ಜಿಷ್ಣು? ಹೆಂಗಿತ್ತು? ಚೆನ್ನಾಗಿತ್ತು. ಈ ಓಪನ್ ಹೇರ್ ಬಗ್ಗೆ ನಿನ್ನ ಅಭಿಪ್ರಾಯ? ಓಪನ್ ಏರ್ ಬಿಟ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ. ಈ ತರ ಕಟ್ಕೊಂಡ್ರೆ ಚೆನ್ನಾಗಿರಲ್ಲ. ಓಪನ್ ಮೊದಲೇ ಹೇಳಿದೆ ಮೇಡಮ್, ನೀವು ಕೇಳ್ತಾ ಇಲ್ಲ, ನಾನೇನು ಮಾಡಲಿ? ಅವನ ಹತ್ರ ಅನ್ನಿಸ್ಕೊಂಡ್ರೇನೆ ನಿಮಗೆ ಬುದ್ಧಿ ಬರೋದು. ಅಲ್ಲ ಅಂದ್ರೆ ನಾನು ಚೆನ್ನಾಗಿಲ್ವೇನೋ? ಚೆನ್ನಾಗಿದ್ದೀರಾ, ಡ್ರೆಸ್ ಚೆನ್ನಾಗಿದೆ. ಹೇರ್ ಒಂದು ಓಪನ್ ಅಂದ್ರೆ ಓಪನ್ ಏನ ಫ್ರೀ ಬಿಡಿ, ಯಾಕೆ? ಹೇರ್ನ ಫ್ರೀ ಬಿಡಿ, ಯಾಕೆ? ಯಾಕೆ ಜೀವನದ ಕಟ್ಟುಪಾಡುಗಳಿಗೆ ನೀವು ಆ ಹೇರ್ನ ಕಟ್ ಹಾಕ್ತೀರಾ? ಎಂಥ ಒಂದು ತತ್ವ ಹುಡುಕ್ದ ಅವನು. ಹೇರ್ನ ದಯವಿಟ್ಟು ಫ್ರೀ ಬಿಡಿ. ಆಮೇಲೆ ನಮ್ಮ ಝೋಹಾನು ಹೊಯ್ ಪಿಚ್ಚಲ್ಲಿ ಹಾಡಿದಕ್ಕೆ ಹೊಯ್ ಪಿಚ್ಚಲ್ಲಿ ಒಂದು ಚಪ್ಪಾಳೆ ಹೊಡಿರಪ್ಪ. ಹಂಗೆ ಅಲ್ಲಿವರೆಗೂ ಹೋಗ್ಬೇಕು ಚಪ್ಪಾಳೆ. ಚಿಂತ್ಯ ಹಾಗೂ ಅಶ್ಮಿತ್ಗೆ ಬರಲಿ ಚಪ್ಪಾಳೆ. ಇಬ್ರು ಉಪ್ಪಿ ಸರ್ ಗೆಟಪ್ ಅಲ್ಲಿ ಬಂದು, ಆಕ್ಚುಲಿ ಹೇಳ, ಇದು ಇವರ ನಿಜವಾದ ಗೆಟಪ್. ಸರಿಗಮಪ ಕಾರ್ಯಕ್ರಮದಲ್ಲಿ ರಿಯಲ್ ಸ್ಟಾರ್ಸ್ ಅಂದ್ರೆ ಇವರೇ. ಉಪ್ಪಿ ಸರ್ ತರಾನೇ ಡೈಲಾಗ್ ಹೊಡಿತಾರೆ, ಆಕ್ಟ್ ಮಾಡ್ತಾರೆ, ಎಲ್ಲರನ್ನ ರೇಗಿಸ್ತಾ ಇರ್ತಾರೆ. ನಾನು ಅಂತ ಕರೆಕ್ಟ್ ಆಗಿದ್ದಾರೆ, ನಾನು ಇವರಿಬ್ರೆ ಅಲ್ವಾ? ಅಚಿಂತ್ಯ ಹಾಗೂ ಅಸ್ಮಿತ್ ಹ್ಯಾಪಿನೇನ್ರೋ? ಓಕೆ. ವಿ.ಪಿ. ಸರ್, ಆರ್ ಯು ಹ್ಯಾಪಿ ಸರ್? ವೆರಿ 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 ಹ್ಯಾಪಿ ಮೇಡಮ್. ಸಾಕಾತ್ ಸರ್. ಬಟ್ ಇಬ್ರು ಸಕ್ಕದಾಗ ಹಾಡಿದ್ರು. ಅಂದ್ರೆ ಆ ಪಿಚ್ಚು, ಆ ರೇಂಜು, ಆ ಪವರು, ನೀವು ಆಲ್ಮೋಸ್ಟ್ ದಿನೇ ಹಾಡ್ತಾ ಬ್ರದರ್ಸ್ ಆಗ್ಬಿಡ್ತಾ ಇದ್ರ ಕಣ್ರಿ. ವೆರಿ ಗುಡ್, ಆಲ್ ದ ಬೆಸ್ಟ್. ಅರ್ಜುನ್ ಸರ್, ಟೆರಿಫಿಕ್ ಪರ್ಫಾರ್ಮೆನ್ಸ್, ಮೈಂಡ್ ಬ್ಲೋಯಿಂಗ್, ಸಖತ್ ಎನರ್ಜಿ, ಫ್ಲಾಲೆಸ್ ಆಗಿತ್ತು. ಲಿರಿಕ್ಸ್ ಆಗಲಿ ಎಲ್ಲನೂ. ಈ ಹಾಡೆಲ್ಲ ನಾವು ಒಂದು 25-30 ಇಯರ್ಸಿಂದ ಕೇಳ್ಕೊಂಬಂದಿರೋ ಹಾಡುಗಳೆಲ್ಲನೂ. ಸೊ ಎಷ್ಟು ಈಸಿಯಾಗಿ ಹಾಡಿದ್ರೆ ಅಂದರೆ ಅಷ್ಟು ಈಸಿಯಾಗಿ ಹಾಡಿದ್ರಿ, ಅಷ್ಟು ಎನರ್ಜೆಟಿಕ್ ಆಗಿ ಹಾಡಿದ್ರಿ, ಸೂಪರ್ ಆಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್ ಗುರುಗಳೇ. ನನಗಂತೂ ಈ ಒಂದು ಮಾಲಿಗೆ ಹೋಗ್ಬಿಟ್ಟು ಈ ಸ್ಪೆಷಲ್ ಸೀಟ್ಸಲ್ಲಿ ಕೂತ್ಕೊಂಡು ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರೆ ಹೇಗಿರುತ್ತೆ, ಆ ಥರದ ಫೀಲಿಂಗ್ ಇದೆ ಇವತ್ತು. ಕಂಪ್ಲೀಟ್ಲಿ ಎಂಜಾಯಿಂಗ್ ಎವ್ರಿ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬೋತ್ ಆಫ್ ಯು, ನಿಮ್ಗೆ ಕಂಡ್ರೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ.
ಏನೇನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರ. ಆ್ಯಂಡ್ ತುಂಬ ಮುದ್ದಾಗಿ ಹಾಡಿದ್ರಿ ಇಬ್ರು, ತುಂಬ ಮುದ್ದಾಗಿ ಹಾಡಿದ್ರಿ, ತುಂಬ ಕ್ಯೂಟಾಗಿ ಹಾಡಿದ್ರಿ. ಆ್ಯಂಡ್ ಐ ಆಮ್ ರಿಯಲಿ ಯುವರ್ ಒಂದು ಸ್ಪೆಷಲ್ ಗಿಫ್ಟ್ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲಾಂಗ್ ವಿತ್ ಯುವರ್ ಸಿಂಗಿಂಗ್ ತುಂಬ ಚೆನ್ನಾಗಿ ಹಾಡ್ತೀರಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಐ ಲವ್ ಯುವರ್ ಪರ್ಸ್ನಾಲಿಟೀಸ್ ಇಬ್ರದ್ದು. ಆ್ಯಂಡ್ ವೆರಿ ಕ್ಯೂಟ್, ವೆರಿ ನಾಟಿ, ವೆರಿ ಬಬ್ಲಿ, ಇದೇ ಥರ ಇರಬೇಕು. ಆ್ಯಂಡ್ ವಂಡರ್ಫುಲ್ ಸಿಂಗಿಂಗ್, ಕೀಪ್ ಇಟ್ ಅಪ್ both of you. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಕೊಂಡ್ರ, ಥ್ಯಾಂಕ್ ಯು. ಗಂಗಾವತಿ, ಆಕಾಶ್ ಹಾಗೂ ಅವ್ಯಕ್ತಿಗೆ ಬರಲಿ ಒಂದು ಪ್ರೀತಿಯ ಚಪ್ಪಾಳೆ. ಹೆಂಗಿತ್ತು ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ಅನ್ನೋದನ್ನ ಕೇಳೋಣ. ವಿ.ಪಿ. ಸರ್, ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನಮ್ಮ ಗಂಗಾವತಿ ಜನ ಹೇಳ್ತಾರೆ ನೋಡಿ. ಈಗ ಹೆಂಗಿತ್ರಪ್ಪ? ಪವರ್ಫುಲ್ ಆಗಿತ್ತು. ಅದು ಇಲ್ಲಿ ಫ್ರಂಟಲ್ಲಿ ಬಂದು ಇಬ್ರು ಹಾಡಿದ್ದು ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವಿ.ಪಿ. ಸರ್. ಅರ್ಜುನ್ ಸರ್, ಸೂಪರ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾರ್ಡಿನರಿಯಾಗಿ ಹಾಡಿದ್ರಿ. ನೀನೊಂದು ಆಲಾಪ ಹಾಡ್ದಲ್ಲ ಹೈ ರೇಂಜಲ್ಲಿ, ಸಕ್ಕದಾಗಿ ಹಾಡಬೇಕು, ತುಂಬ ಚೆನ್ನಾಗಿ ಹಾಡಿದೆ ನೀನು. ಅಟ್ಯಾಕ್ ವಾಸ್ ವೆರಿ ಗುಡ್. ಆಲ್ ದಿ ಬೆಸ್ಟ್. ಗುರುಗಳೇ. ಪವರ್ಫುಲ್ ಪರ್ಫಾರ್ಮೆನ್ಸ್ ಮಕ್ಕಳ, ತುಂಬ ಚೆನ್ನಾಯಿತು. ಲಾಸ್ಟ್ ಸ್ವರಸ್ಥಾನ ಎಲ್ಲ ಲೈವ್ ಪರ್ಫಾರ್ಮೆನ್ಸ್ ಹಾಡಬೇಕಾದ್ರೆ ಆ ಕೋಆರ್ಡಿನೇಷನ್ ಮಾಡ್ಕೊಂಡು ಹಾಡೋದು ಭಾಳ ಕಷ್ಟಕರವಾದ ಕೆಲಸ. ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ರು ಇಬ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾರ್ಮೋನಿಯಲ್ಲಿ ಸ್ವಲ್ಪ ಒಂದು ವೇರಿಯೇಷನ್ ಇತ್ತು, ಬಟ್ ಅದರ್ವೈಸ್ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್, ವೆರಿ ಗುಡ್, ಕೀಪ್ ಇಟ್ ಅಪ್. ಅಪಾರವಾದ ಕೊಡುಗೆಯನ್ನು ನೀಡಿದಂತಹ ವೀರೇಶ್ವರ ಪುಣ್ಯಾಶ್ರಮ, ಆ ಆಶ್ರಮದ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂದರೆ ಅಜಯನ ಆಶೀರ್ವಾದ ಪಡ್ಕೊಂಡು ಅದೆಷ್ಟೋ ಗಾಯಕರು ನಮ್ಮ ವೇದಿಕೆಗೆ ಬಂದಿದ್ದಾರೆ, ಗೆದ್ದಿದ್ದಾರೆ, ಜನರ ಹೃದಯಗಳಲ್ಲಿ ಮನೆ ಮಾಡಿದ್ದಾರೆ. ನಿಜಕ್ಕೂ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಅಜ್ಜಯ್ಯನಿಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತಾ ಆಶ್ರಮದಿಂದ ಬಂದಂಥ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಆಕಾಶ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಸಂಗೀತ ಕಲಿತ ಅಜ್ಜರ ಆಶ್ರಮದ ಲೆಕ್ಕ ಇವರೆಲ್ಲ ಇವತ್ತು ಬಂದಿರೋ ನಂಗೆ ತುಂಬ ಖುಷಿ ಆಗ್ತಿದೆ ಅಕ್ಕ. ಸರ್, ನೀವು ಹೇಳಿ, ನಿಮಗೆಷ್ಟು ಹೆಮ್ಮೆ ಇದೆ ನಿಮ್ಮ ವಿದ್ಯಾರ್ಥಿಯೊಬ್ಬ ಇವತ್ತು ವೇದಿಕೆಯಲ್ಲಿ ಹಾಡಿದ್ದಾರೆ, ಸರಿಗಮಪ ಕಾರ್ಯಕ್ರಮದ ಮೂಲಕ ಕರುನಾಡ ಮನೆ ಮಾತಾಗಿದ್ದಾನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುಗಳನ್ನ ಮಂದಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮ ಏನು ನಡೀತಾ ಇದೆ ಅಲ್ಲ, ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ಇಂಥ ಕಲಾವಿದರಿಗೆ ಒಂದು ವೇದಿಕೆಯನ್ನು ಮಾಡಿಕೊಡ್ತದಲ್ಲ GTV ಕನ್ನಡಕ್ಕೆ ತುಂಬ ಧನ್ಯವಾದಗಳನ್ನ ಅರ್ಪಿಸಿ, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಒಂದು ಶಕ್ತಿ. ಇವತ್ತು ನಮ್ಮ ಆಕಾಶ ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ ಪುಟ್ಟರಾಜರೇ ಕಾರಣ. ಎಲ್ಲ ಸಂಗೀತಗಾರರಿಗೆ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುಗಳು ಹಾಗೂ ಅವರ ಗುರುಗಳಾಗಿರ್ತಕ್ಕಂಥ ಪಂಡಿತ ಪಂಚಾಕ್ಷರಿ ಗುರುಗಳವರು ಅವ್ರು ಇರಲಿಲ್ಲ ಅಂದರೆ ಸಂಗೀತಗಾರರು ಎಲ್ಲೋ ಒಂದು ಕಡೆ ಭಿಕ್ಷೆ ಬೇಡ್ಕೊಂತ ನಾವು ಇರಬೇಕಾಗ್ತಿತ್ತು. ಅವರು ನಮಗೆ ನಂದಾದೀಪವಾಗಿದ್ದಾರೆ. ಪುಟ್ಟರಾಜ ಗುರುಗಳು ಹಾಗೂ ಪಂಡಿತ ಪಂಚಾಕ್ಷರಿ ಗುರುಗಳು ಹಾಗೂ ಹಾನಗಲ್ಲ ಗುರುಕುಮಾರ ಪಂಚಾಕ್ಷರಿ ಗುರುಗಳವರು ಈಗಾಗಲೇ ನಮ್ಮನ್ನು ದಾರಿ ತೋರಿಸಿದ್ದಾರೆ.